ಇದನ್ನು ಕೇಳೋವಂಥದ್ದೇ ಅದೇ ಆ್ಯಸ್ ಯೂಶುವಲ್ ಅಂದರೆ ಮನೇಲೇ ಡೈರೆಕ್ಟ್ರ್ ಇದ್ದಾರೆ. ಸೊ ಮನೇಲಿರೋಂಥ ಡೈರೆಕ್ಟ್ರ್ ಏನು ಹೇಳಿದ್ರಿ, ಈಗ ಸೆಟ್ಟಲ್ಲಿರೋಂಥ ಡೈರೆಕ್ಟ್ರ್ ಹೇಳಿರೋಂಥದ್ದು ಬೇರೆ ಆಯಿತಾ, ಅದನ್ನು ನೀವು ಪರ್ಫಾರ್ಮ್ ಮಾಡಲೇಬೇಕು. ಮನೇಲಿರೋಂಥ ಡೈರೆಕ್ಟ್ರು ತರುಣ್ ಅವರ ಸಜೆಷನ್ ಏನಿತ್ತು ಈ ಸಿನಿಮಾಗೆ, ಯಾಕಂದರೆ ಎಲ್ಲವನ್ನೂ ಕೂಡ ನೋಡಿರ್ತಾರೆ, ಪಾತ್ರಗಳ ಬಗ್ಗೆ ಆಗಿರ್ಬೋದು, ಹಾಡುಗಳ ಬಗ್ಗೆ. ಮಾದೇವ ಸಿನಿಮಾ ನೋಡಿದ್ರು ಸರ್ ಅವರು ಥಿಯೇಟ್ರಲ್ಲೇ. ರೀಸೆಂಟಾಗಿ ಒಂದು ಟೆಕ್ನಿಕಲ್ ಶೋ ಇಟ್ಟಿದ್ವಿ, ಸಿನಿಮಾ ನೋಡಿದ್ದಾರೆ. ಪರ್ಸ್ನಲಿ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರು ಹೇಳಿದ್ರು ಜನರಲಿ ಹೀರೋಯಿನ್ ಇಷ್ಟು ಸಿನಿಮಾದಲ್ಲಿ ಕ್ಯಾರಿ ಆಗಲ್ಲ, ನಿಂಗೆ ನವೀನ್ ಸರ್ ನಿಮ್ಮ ಡೈರೆಕ್ಟರ್ ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಇಟ್ಬಿಟ್ಟು ನಿನ್ನ ಬಗ್ಗೆ ಬರೆದಿದ್ದಾರೆ, ನಿನ್ನ ಪಾತ್ರ ಬರೆದಿದ್ದಾರೆ ಸಿನಿಮಾದಲ್ಲಿ ಅಂತ. ಒಂದು ಅದೇ. ಆ್ಯಂಡ್ ಅಫ್ಕೋರ್ಸ್ ವಿನೋದ್ ಸರ್ ಬಗ್ಗೆ ತುಂಬ ಹೇಳಿದ್ರು, ಹಿ ಲುಕ್ಸ್ ವಂಡರ್ಫುಲ್. ಯಾಕೆಂದರೆ ನಾವು ರಾಘವ ತನು ರಾಬರ್ಟಲ್ಲಿ ಏನಿದ್ವಿ ಅದ್ರದ್ದು ಕಂಪ್ಲೀಟ್ ಆಪೋಸಿಟ್ ಆಗಿರ್ತೀವಿ ಮಾದೇವದಲ್ಲಿ. ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಫ್ಕೋರ್ಸ್, ಬಟ್ ಕಂಪ್ಲೀಟ್ ಆಪೋಸಿಟ್. ಅಲ್ಲಿ ಕಂಪ್ಲೀಟ್ ಗ್ಲಾಮರಸ್ ಆಗಿರ್ತೀವಿ, ಇಲ್ಲಿ ಟೋನ್ ಡೌನ್ ಆಗಿರ್ತೀವಿ. ಆ್ಯಂಡ್ ತರುಣ್ಗೆ ಪರ್ಸ್ನಲಿ ವಿನೋದ್ ಸರ್ ಪರ್ಫಾರ್ಮೆನ್ಸ್ ಆಗಲಿ ಆ್ಯಂಡ್ ನಂದು ಕಂಪ್ಲೀಟ್ ಸಿನಿಮಾ. ಯಾಕೆಂದ್ರೆ ಜನರಲಿ ಇವಾಗ ನೋಡಿದರೆ ಸರ್ ಸಿನಿಮಾದಲ್ಲಿ ಹೀರೋಯಿನ್ ಇರಬೇಕಂತ ಇರ್ತಾಳೆ, ಇಲ್ಲಿ ನಾನು ಇಡೀ ಕತೆ ಜೊತೆ ಹೋಗ್ತಾ ಇರ್ತೀನಿ. ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು ಸಿನಿಮಾ. ಆ್ಯಂಡ್ ಹೌದು ಡೈರೆಕ್ಟ್ ಮಾಡ್ತಾರೆ ನಿಜ, ಬಟ್ ಮನೇಲಿ ನಾನೇ ಡೈರೆಕ್ಷನ್ ಮಾಡೋದು ಸರ್. ಯಾವ ವಿಚಾರಕ್ಕೆ ತುಂಬ ಡೈರೆಕ್ಟ್ ಮಾಡಿದ್ರೆ ಹಾಗಾದ್ರೆ ತರುಣ್ ಅವರಿಗೆ? ಇಲ್ಲ, ಅವರು ಅದೇ ಹೇಳ್ತಾರಲ್ಲ, ಎಷ್ಟು ಆಚೆ ದ ಹಸ್ಬೆಂಡ್ಸ್ ಎಷ್ಟು ಆಚೆ ಡೈರೆಕ್ಟ್ ಮಾಡಿದ್ರು ಮನೇಲಿ ಇಟ್ಟು ಹೆಂಡ್ತಿನೇ ಡೈರೆಕ್ಷನ್ ಮಾಡೋದು ಅಂತ. ಆಯ್ತು, ಈಗ ತರುಣ್ ಅವ್ರನ್ನ ಯಾವ ವಿಚಾರದಲ್ಲಿ ತುಂಬ ಡೈರೆಕ್ಷನ್ ಮಾಡಿದ್ರಿ ಹೇಳಿ? ಆ್ಯಕ್ಚುಲಿ ಯಾವುದಕ್ಕಿಲ್ಲ, ಹೀ ಈಸ್ ವೆರಿ ಸೈಲೆಂಟ್. ಅಂದರೆ ತುಂಬ ಆಪೋಸಿಟ್ ಕ್ಯಾರೆಕ್ಟರ್ಸ್ ನಾವು. ನಾನು ತುಂಬ ಮಾತಾಡ್ತೀನಿ, ಅವ್ರು ತುಂಬ ಸೈಲೆಂಟ್ ಕ್ಯಾರೆಕ್ಟರ್ ಇದರಿಂದ ಏನು ಮಾತಾಡೋಕ್ಕೆ ಮನಸ್ಸೇ ಪಾಪ ಬೈಯೋಕ್ಕೂ ಮನ್ಸು ಬರಲ್ಲ, ಏನು ಮಾಡೋಕ್ಕೂ ಮನ್ಸು ಬರಲ್ಲ, ಏನು ಹೇಳಿದ್ರು ಸುಮ್ಮನೆ ಇರ್ತಾರೆ. ಸೊ ಈಸ್ ವೆರಿ ಸ್ವೀಟ್ ದ್ಯಾಟ್ ವೇ.